ಸ್ನೇಹಿತರೆ, ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ಯಾರಂತ ನೋಡ್ಕೊಂಬಂದ್ಬಿಡ್ರಿ. ಎಲ್ಲರದು ಪ್ರಶ್ನೆ ಒಂದೇ ರೀ, ಕಮೆಂಟ್ ನಂದು ಪ್ರಮೋಷನ್ ಮಾಡಿಕೊಡಿ ಅಕ್ಕ, ನಂದು ಪ್ರಮೋಷನ್ ಮಾಡಿಕೊಡಿ. ಫ್ರೀ ಅನ್ನೋನು ಎಲ್ಲರದು ಪ್ರಮೋಷನ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಎಲ್ಲರೂ ಫಸ್ಟ್ ಕಮೆಂಟ್ ಆನ್ಸರ್ ಮಾಡಿ, ಫಸ್ಟ್ ಕಮೆಂಟ್ ಹಾಕ್ರಿ, ಪ್ರಮೋಷನ್ ಮಾಡಿಕೊಡ್ತೀನಿ. ಯಾಕಂದ್ರೆ ಎಲ್ಲರದು ಮಾಡ್ತೀನಿ, ಫ್ರೀನೇ ಮಾಡ್ತೀನಿ. ಫ್ರೀ ಅನ್ನೋನ ಎಲ್ಲರದು ಪ್ರಮೋಷನ್ ಮಾಡ್ಕೊಡೋಕ್ಕಾಗಲ್ಲ ಅಂದ್ರೆ ಫಸ್ಟ್ ಕಮೆಂಟ್ ವಿನ್ನರ್ ಆಗಿ ಆಮೇಲೆ ಪ್ರಮೋಷನ್ ಮಾಡ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಎಲ್ಲರದು ಒಂದೇ ಕಮೆಂಟ್ ಇರುತ್ತೆ, ಅಕ್ಕ ನಂದು ಪ್ರಮೋಷನ್ ಮಾಡಿಕೊಡಿ, ಅಕ್ಕ ನಂದು ಸಪೋರ್ಟ್ ಮಾಡಿ, ಅಕ್ಕ ನನಗೂ ಸಪೋರ್ಟ್ ಮಾಡಿ, ಅಕ್ಕ ನಂದು ಪ್ರಮೋಷನ್ ಮಾಡಿಕೊಡಿ, ಅಕ್ಕ ನನ್ನ ಚಾನಲ್ ಓಡಲ್ಲ ಹೋಗ್ಯವು. ಎಲ್ಲ ಒಂದು ರೀತಿಯಂಥ ಕಮೆಂಟ್ ಎಲ್ಲ 100 ರೀತಿಯಂಥ ಕಮೆಂಟ್ ಇರ್ತಾವೆ. ಎಲ್ಲರ ಕಮೆಂಟಿಗೆ ಆನ್ಸರ್ ಅಂದ್ರೆ ನೀವು ಫಸ್ಟ್ ಕಮೆಂಟ್ ಹಾಕಿ ನಿಮ್ಮ ಚಾನಲ್ ಫ್ರೀಯಾಗಿ ಪ್ರಮೋಷನ್ ಮಾಡಿಕೊಡ್ತೀನಿ. ನನ್ನದೇ ಅಭ್ಯಂತರ ಇಲ್ಲ ಸ್ನೇಹಿತರೆ. ನಾನು ಎಲ್ಲರೂ ಅಷ್ಟೇ ನೋಡಿ. ಇವಾಗ ಹೆಂಗಂದ್ರೆ ಹೆಂಗಂತ ಸ್ನೇಹಿತರೆ, ಎಲ್ಲರೂ ಅಷ್ಟೇ ಬೆಸ್ಟ್ ಫ್ರೆಂಡ್ ಇವ್ರದ್ದು ಪ್ರಮೋಷನ್ ಮಾಡಿಕೊಡ್ಬೇಕು, ಇವ್ರದ್ದು ಆಫರ್ನೇ ಮಾಡಿಕೊಡ್ಬೇಕು, ಇವ್ರಿಗೆ ಅಮೌಂಟ್ ತೊಗೋಬೇಕು, ಇವ್ರಿಗೆ ಅಮೌಂಟ್ ಇಲ್ಲ ಇವ್ರದ್ದು ಅಂತೇಳಿ ಇಲ್ಲ. ಎಲ್ಲರದು ಫ್ರೀ ಪ್ರಮೋಷನ್. ಎಲ್ಲರೂ ಬೆಸ್ಟ್ ಫ್ರೆಂಡ್ ಅಂತ. ನನ್ನ ಬೆಸ್ಟ್ ಫ್ರೆಂಡ್ ಅಂತ ಇನ್ನೂ ಯಾರೂ ಇಲ್ಲ ಸ್ನೇಹಿತರೆ. ಇನ್ನೂ ನಾನು ಎಷ್ಟು 30 ವರ್ಷನೇ ಬಂದೀನಿ. ಇಂಥವ್ರು ನನ್ನ ಬೆಸ್ಟ್ ಫ್ರೆಂಡ್ ಅಂತ ನನ್ನ ನಿಜ ಜೀವನದಾಗೂ ಇಲ್ಲ. ಈ ಯೂಟ್ಯೂಬ್ ಫ್ಯಾಮಿಲಿ ಬಂದಿದ್ದು ನಮ್ಮ ಸಾಲಿ ಕಲಿಯಾಗಾದರೂ ಇಲ್ಲ, ಯೂಟ್ಯೂಬ್ ಫ್ಯಾಮಿಲಿ ಬಂದಿಂದಾದರೂ ನಾನು ಇಲ್ಲ. ನನಗೆ ಆ ಥರ ಭಾವನೆನೇ ಬರಲಿ. ಎಲ್ಲರೂ ಬೆಸ್ಟ್ ಫ್ರೆಂಡ್, ಎಲ್ಲರೂ ಬೆಸ್ಟೇ, ಎಲ್ಲರನ್ನೂ ಪ್ರೀತಿ ಮಾಡ್ತೀನಿ, ಎಲ್ಲರೂ ಬೆಸ್ಟ್ ಫ್ರೆಂಡ್ ಅಂತೀನಿ ನೋಡಿ. ನನಗೆ ಯಾರು ಒಳ್ಳೆ ಬಸ್ತಾರೋ ಅವ್ರನ್ನ ಹೆಚ್ಚಿಗೆ ಒಂದು ಸ್ವಲ್ಪ ನಾನು ಮರೆಯೋದಿಲ್ಲ. ಅವ್ರನ್ನ ಒಂಥರ ಗೌರವದಿಂದ ನೋಡ್ತೀನಿ. ಬೆಸ್ಟ್ ಫ್ರೆಂಡ್ ಅಂತ ಯಾರೂ ಇಲ್ಲ ಸ್ನೇಹಿತರೆ ನನಗೆ. ಅದಕ್ಕೆ ನೀವೇನಿಲ್ಲ, ಕಮೆಂಟ್ ಹಾಕಿ, ಕಮೆಂಟ್ ವಿನ್ನರ್ ಆಗಿ ನಿಮ್ಮದು ಕೂಡ ಪ್ರಮೋಷನ್ ಮಾಡಿಕೊಡ್ತೀನಿ. ಇವತ್ತಿನ ಕಮೆಂಟ್ ವಿನ್ನರ್ ಬಂದು ರೇಷ್ಮಾ ಲೈಫ್ ಕನ್ನಡ ಲಾಗ್ಸ್ ನೋಡಿ. ಅವ್ರಿಗೆ ಚಾನಲ್ಗೆ ಹೋಗಿ ಫುಲ್ ಸಪೋರ್ಟ್ ಮಾಡಿ. ವಿಡಿಯೋ ಮೇಲೆ ಟಿ ಶರ್ಟಿಗೆ ಚಾನಲ್ಗೆ ಹೋಗಿ ಫುಲ್ ಸಪೋರ್ಟ್ ಮಾಡಿ. ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ. ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 7 ಗಂಟೆ ಆಗೈತೆ ನೋಡಿ, ಲಾಗ್ ಚಾಲು ಮಾಡೀನಿ. ಇವತ್ತು 7 ಗಂಟೆ ಆಗೈತೆ ರೀ. ಇವಾಗ ಎದ್ದೀನಿ, ಎದ್ದಂಗೆ ಕಸ ಗುಡ್ಸೀನಿ, ರಂಗೋಲಿ ಹಾಕೀನಿ. 6:15 ಎದ್ದಿ ಸ್ನೇಹಿತರೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ. 7 ಆಯಿತು. ಇನ್ನೂ ಏನು ಒಳಗೆ ಏನೂ ಕೆಲಸ ಇಲ್ಲ ಸ್ನೇಹಿತರೆ, ನೋಡ್ತಿರ್ಬೇಕು. ಅದೆಲ್ಲ ಇಟ್ಟೀನಿ. ಪುಟ್ಟಕ್ಕರ ಮಮ್ಮಿ ಗಿರ್ನಿ ಚಲೋ ಮಾಡ್ಯಾರ, ಸೌಂಡ್ ಕೇಳ್ತಿರ್ಬೇಕು. ಹೋಗಿ ಇದು ಮಾದ್ಲಿಟ್ಟು ಹಾಕ್ಸೊಬಂದಿ ಸ್ನೇಹಿತರೆ. ಇವಾಗ ಇನ್ನೇನು ಊಟ ಮಾಡಿ ಎಲ್ಲ ಇಲ್ಲೇ ಇಟ್ಟೋಗ್ಬಿಟ್ಟಿವಿ ರಾತ್ರಿ. ಸುಸ್ತಾಗ್ಬಿಡ್ತು. ಟೈಮ್ 10 ಮ್ಯಾಗ ಆಗ್ಬಿಡ್ತೀರಿ. 4 ಟಾಪ್ ಹಿಡಿದಾಗ ಹಿಂಗಾಗಿ ಉಳ್ಳಾಗಡ್ಡಿ ಕೊರೆದು ಉಂಡು ಮಸ್ತ ರೊಟ್ಟಿ ಅನ್ನ ಸಾರು ಊಟ ಉಂಡು ಇಲ್ಲೇ ಇಟ್ಟೋಗಿರಿ. ಇದು ಹಿಟ್ಟು ಬಿಸಮ ಇಟ್ಟು ನೋಡಿ ಸ್ನೇಹಿತರೆ. ಇದನ್ನು ಮಾದ್ಲಿ ಇಟ್ಟು ಸಾಕು, ಸ್ವಲ್ಪ 2 ರೊಟ್ಟಿ ಆಯ್ತಾವೆ ಮಾದ್ಲಿ ರೊಟ್ಟಿ. ನೊಣ್ಣೆ ಏನಿಲ್ಲ, ಇವೆಲ್ಲ ಎತ್ತಿಡಬೇಕು. ಅಡುಗೆ ಮನೆ ನೋಡಿ ಸ್ನೇಹಿತರೆ, ಎಲ್ಲ ಕ್ಲೀನ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ದೇವ್ರು ಕುತ್ಕೊಂಡು ಚಾ ಕುಡಿದು ಅದು ಮಾಡೋದು ಹೊಡಿದು ಬಂತು ಹೇಳಿ. ನೀನು ಅನ್ಸನ್ನ ಪುಟ್ಟವ ಅಷ್ಟೆಲ್ಲ ನನಗೆ. ಅವಾಗ ಫಸ್ಟಿಗೆ ಇವ್ರಿ ಬರೋಣ ಹೆಂಗೆ ಮಾಡ್ತಿದ್ನಿ? ಅಲ್ಲಿಂದ ಮನ್ಯಾಗ ಬರೇ ಅಂದ್ರೆ ಸಾಕು. ಈಗ ನಿನ್ನ ಮರ್ಕೊಂಬರಕತ್ತ. ನಾವು ಕಾಲಿಗೇರಿ ನೀರು ಸೇಯ್ತಿದ್ದಿಲ್ಲ ಅದು ಪುಟ್ಟ. ತಿರಿ ಜಾಕಾಗೈತ್ಯಾ? ಕೆಲಸ ಎಲ್ಲ ಆಯ್ತು. ನಾಷ್ಟ ಏನೇ ಮಾಡ್ಬೇಕಾ? ನಾವು ಬಿಸು ಭಾಳ ಅದ, ಕಂಡಾಪಟ್ಟು ಬಿಸು. ಚಿನ್ಯ ಸರಿ, ನಾನು 9 ಆದ್ರೆ ತಿರಿ ಇಬ್ಬರು ಜಾಕಾಗಿ ನಾಷ್ಟ ಆದೈತಿ ಇಬ್ರದು. ಇವತ್ತು ಏನಿಲ್ಲ, ಬರೀ ಕಸ ಹುಡುಗಿ ಇವತ್ತು ಸಾಲಿಲ್ಲ ಅಂತ. ಚಿನ್ನೆ ಸಾಲಿಲ್ಲ ಅಂತ ಇಷ್ಟು ಬರೀ ಕಸ ಹುಡುಗ ಐತಲ್ಲ. ಕಸ ಹುಡುಗ ಮ್ಯಾಗಿನ ಹಾಸಿಗೆ ಮಡ್ಚು, ಬಟ್ಟೆ ತಗೊಂಡಿದ್ದಾಗ ಏನೋ ಮುಕ್ಕದ ಅಲ್ಲಿ. ಶ್ರಾವಣ ಹಾಯ್ ಮಾಡಲ್ಲ ಪುಟ್ಟಕ್ಕ. ಕತ್ತಲ್ ರಾತ್ರಿ ಇದು ಎಷ್ಟಕ್ಕೆ ಹೋಗ್ತೀರಿ? ಎಡಿ ಕೊಡ್ತೀರಿ ನೀವು? ಮಾದ್ಲಿ ಮಾಡ್ತೀರಿ ನೀವು? ಯಾಕೆ ಹೋಗು, 5 ವರ್ಷ ಹೋಗಿದ್ದೀರಲ್ಲ. ಮುಗಿತದ ಇಷ್ಟು ದೂರ 2 ಬಂದಿ ಅಂತ ಬ್ಯಾಸರ. ಈಗ ಪುಟ್ಟಕ್ಕಂಗೂ ನೀನು ಹೋಗು. ರೇಖಾಕ್ ನೀ ಬರಬೇಡ, ಹಾಕಿನ ಕಸಂತ ಹಾಕಿ ಎಲ್ಲ 9 ಪುಟ್ಟ ಚಿತ್ರ ಆಗೈತಿ. ದಿನ ನಾನೇ ಹೊತ್ತಿಗೆ ಇವ್ರಿಗೆ ಇಬ್ಬರು ಜಾಕಾಗಿ ಇಬ್ರಿಗೆ ನಾಷ್ಟ, ಕಸ, ಮುಸೂರಿ, ರೊಟ್ಟಿ ಪಲ್ಯ ಮಾಡಿದೆ. ಇವತ್ತು ಏನಿಲ್ಲ, ಬರೀ ಕಸ ಹುಡ್ದಾಗೈತೆ. ಆಯ್ತು, ಹಂಗ ಕಸ ಹುಡುಗಿನಿ 7 ಕೊಡ್ತೀನಿ. ನೀನು ಕೊಡ್ತೀರಿಲ್ಲ? ಅದಕ್ಕಂತ ನಾನು ಎಡಿ ಕೊಡ್ಸಲಾಗ ನಿನ್ನ ಹಾಸಿಗೆ ಮನೆ ತೊಳ್ದಿ. ನಾನು ಇವತ್ತು ಏನು ಸದ್ದು ಐತಲ್ಲ, ಸದ್ದು ಇಷ್ಟೇನೋ ನಾಷ್ಟ ಮಾಡ್ತೀನಿ. ಮಾಡ್ಕೇಳಿ ಜಾಕ ಮಾಡಿಸ್ತೀನಿ. ಫಸ್ಟ್ ಮಾಡಿ ಜಾಕ, ನಾನು ಜಾಕ ಮಾಡಿ ನಾಷ್ಟ ಮಾಡ್ತೀನಿ. 10 ಗಂಟೆ ಆಗೈತಿ ಇವತ್ತು ನಾಷ್ಟ ಮಾಡೋಕ್ಕೆ. ಶ್ರಾವಣಿ
10 ಗಂಟೆ ಆಗುತ್ತೆ. ಹಾಯ್ ಮಾಡು. ಸ್ಕೂಲ್ ಯಾಕಿಲ್ಲ? ವಿಡಿಯೋ ಮಾಡಿ ಏನು ಚಿನ್ಯಾಗ ಹೊಡಿದು. ನೋಡಿ ಸ್ನೇಹಿತರೆ, ಪುಟ್ಟಕ್ಕ ಹೋಗಿಂದ ಸಜ್ಕ ಮಾಡಿದೆ, ಹಾಲು ಕಾಸಿದೆ. ಮಾನ್ಯ ಅರ್ಧ ಲೀಟ್ರ್ ಹಾಲು ಕೊಟ್ಟೋದು, 2 ದಿನ ಗ್ಯಾಪ್ ಆಗಿ ಏನು ಮಿಂಡಿಲ್ಲ ಅಂತ ಇವತ್ತು ಅಂದರಿ. ಅದಕ್ಕೆ ಹಾಲೇ ಬೇಡ, ಅದನ್ನ ಕೊಡೋದು ಬಿಡೋದಾರೆ ಹೆಂಗೆ ಮಾಡ್ಬೇಕು ಸ್ನೇಹಿತರೆ, ಹಿಂಗಾಗಿ ಬೇಡ ಅಂದಿನಿ. ಇವತ್ತು ಹಾಲು ತೊಗೊಂಡಿನಿ, 2 ದಿನ ಆಯ್ತು. 50 ರೂಪಾಯಿ ಆಯ್ತು. ಶಿವಕುಮಾರ ಬಾಜು ಅಂತ ನೋಡಿ 50 ರೂಪಾಯಿ ಕೊಟ್ಟು ಕಳಿಸಿದೆ, ಬೇಡ ಹಾಲು ಅಂತೇಳಿ. ನೀನಿಲ್ಲ ಮಾನ್ಯ ಅಚ್ಚಿ ಮನೆ ಕೊಟ್ಟರು 1 ದಿನ ಕೊಡೋದು ಬಿಡೋದಾರೆ ಹೆಂಗೆ ಸ್ನೇಹಿತರೆ. ಅದಕ್ಕೆ ಸಜ್ಕ ಮಾಡೀನಿ, ಹಾಲು ಅದಾವು, ಅನ್ನ ಇಟ್ಟೆ, ಸಾರು ಸಂಜೆನೆ ಅಂದು. ಒಂದಿಷ್ಟು ಚೋಡ ಮಾಡಿ ಮಮ್ಮಿ, ಶ್ರಾವಣಿನೂ ಮನ್ಯಾಗ ಇರ್ತಾಳ್ರಿ, ಚೋಡ ಮಾಡಂದು ಮೊನ್ನೆ ಮಾಡಿದ್ದೆ. ಮುಕ್ ಸ್ವಲ್ಪ ಮಾಡಿದ್ದೆ ತಿಂದಿದ್ರು, ಅದಕ್ಕೆ ಅಮ್ಮಕ್ಕೆ ಚೋಡ ಮಾಡಿದ್ರು. ಕಾಳು ದಿನ ಯಾವ್ದಾರು ತಿಂತಾರೆ ಅಂತೇಳಿ. ಇವತ್ತು ರೊಟ್ಟಿ ಮಾಡಲ್ರಿ, ಕಸಲ್ ಬ್ಯಾಚಲ್ಲ, ಅದಕ್ಕೆ ಸಜ್ಕ ಮಾಡೀನಿ. ಸಜ್ಕ, ಅನ್ನ, ಸಾರು, ಹಾಲು ಅದಾವು, ತುಪ್ಪ ಐತೆ, ಚೋಡ ಮತ್ತು ಅವು ಶೇವಾ ಪವ ಅದಾವ ಹಾಕೊಂಡು ತಿಂತಾರೆ. ಯಾವ್ದಾರು ತಿನ್ನಾಕ ಐದು ನೋಡಿ ತಿಂತಾರೆ. ಚೋಡ ಮಾಡಕ್ಕೆ ನೋಡಿ. ಚೋಡ ಮಾಡಿ ಟೈಮ್ ಎಷ್ಟಾಗೈತೆ? ಟೈಮ 7:06 ಆಗೈತಿ. ಹಾಗೆ ಎಲ್ಲಿ 7:06 ಹೋಗಿದ್ದು ಯಾವ 9:10 ಜಕ ಮಾಡಿ ನೋಡಿ. 9:32 ಅಲ್ಲೇ 9:30 ಆಗೈತೆ. ಹತ್ತಂದ್ರೆ ಊಟ ಮಾಡಕತ್ತಾರೆ, ಎಲ್ಲ ಅಡಿಗೆ ಹಾಕು, ನೀರು ಕಾಸಕ್ಕೆ ಬಿಡ್ತೀರಿ, ಫೋನ್ ಚಾರ್ಜಿ ಹಾಕು. ಬನ್ನಿ ಸ್ನೇಹಿತರೆ, ಚೋಡ ಮಾಡಿ ಮಿಕ್ಸ್ ಮಾಡಿ ಮತ್ತೆ ಸಿಗ್ತೀನಿ. ನೋಡಿ ಸ್ನೇಹಿತರೆ, ಟೈಮು 12 ಗಂಟೆ ಆಯಿತು. ಬಟ್ಟೆ ಬಾಂಡೆ ಎಲ್ಲ ಕೆಲಸ ಆಗೈತಿ, ಇನ್ನೂ ಜಾಕ ಇಲ್ಲ. ನಾನು ಚೋಡ ಮಾಡಿ ಅವ್ರಿಗೆ ಊಟ ಮಾಡಿಸಿ, ಅವ್ರ ಜಾಕ ಮಾಡಿಸಿ, ಅವನು ಸ್ಕೂಲಿಗೆ ಕಳಿಸಿ ಎಲ್ಲ ಮುಗಿಸ್ಬೇಕಂದ್ರೆ 11 ಮ್ಯಾಗ ಸ್ನೇಹಿತರೆ ಟೈಮು. 11ರಿಂದ ಮತ್ತೆ ಇಷ್ಟು ಬಾಂಡೆ ತಿಕ್ಕೀನಿ, ಬಟ್ಟೆ ಓದಿನಿ. ಮಾಮೂಲಿ ಹಳೆ ರೇಟಿ ಹಾಕ್ಕೊಂಡೀನಿ ರೀ. ಯಾಕಂದ್ರೆ ಬಟ್ಟೆ ಬಾಂಡೆ ಮಾಡಿ ಜಾಕ ಮಾಡಿದ್ನಂದ್ರೆ ಜಾಕ ಮಾಡ್ಬೇಕಂತ ಅನ್ಸಿತ್ತು ರೀ. ಇವಾಗ ಜಾಕ ಮಾಡಿದ ನೋಡಿ ಮಾದ್ಲಿ ಎಡಿ ಕೊಡ್ತೀವಿ ರೀ, ಹಾಲೆ ಪೀರ್ ಕತ್ತಲ್ ರಾತ್ರಿ ಮಾದ್ಲಿ ಮಾಡ್ಬೇಕಲ್ರಿ. ಅದಕ್ಕೆ ಬಟ್ಟೆ ಬಾಂಡೆ ಮಾಡಿ ಜಾಕ ಮಾಡಿದ್ರ ಅಂತೇಳಿ ತಿಕ್ಕೀನಿ ನೋಡಿ. ಇಲ್ಲಿ ಬಟ್ಟೆ ಒಣಾಕಿನಿ, ಬಾಂಡೆ ತಿಕ್ಕಿನಿ. ಶ್ರಾವಣಿ ನೀರು ಬಂದಾವು, ನೀರು ತುಂಬಕತ್ತ ಕೊಡ ತುಂಬ್ತಾ. ನೀರು ಹಂಗ್ಯಾಕೆ ಮಾಡಕತ್ತಾವು? ನೀರು ಬಾ ಚೆಲ್ಬೇಡ, ಪುಟ್ಟಿಗಚ್ಚು ಹೊಸು ನೀ ಬಕೆಟ್ ತುಂಬು. ಬೇರೆಲ್ಲ ನೀರೆಲ್ಲ ತುಂಬ್ತೀನಿ, ಬರ್ತೀನಿ. ಹಂಗೆ ನೀರಾಗ ಬೋತೈತಂತೆ ಸೈಡಿಗೆ ತೊಗೊಂಡು ಹೊಡ್ರಕ್ಕಿ ಜಾಕ ಮಾಡಿ ಬರ್ತೀನಿ. ಅಷ್ಟು ಬಕೆಟ್ಗಳು ಹೊಸ ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ಜಾಕ ಮಾಡಿ ನಿಮ್ಗೆ. ಸ್ನೇಹಿತರೆ, ಜಾಕನೂ ಆಯಿತು, ಪೂಜೆನೂ ಆಯಿತು, ಊಟನೂ ಆಯಿತು. ತವಸು ಊಟ ಮಾಡಿ ಬಾಂಡೆನೂ ತಿಕ್ಕಿಟ್ಟು ಶ್ರಾವಣ ಸಾಲಿಂತ ಬಂದೆ. ಮಳೆ ಬಂತು ನೋಡಿ, ಮಳೆ ಬಂತು ನೋಡಿ, ಸಿಕ್ಕಾಪಟ್ಟೆ ಮಳೆ ಆಯ್ತು. ಹೊಸ ಬಂದಿನ ಅಪ್ಪಾಜಿ ಬಾ ಬಾ ನಮ್ಮ ಶಾನೆದು. ಬನ್ನಿ ಸ್ನೇಹಿತರೆ, ಇವಾಗ ಮಾದ್ಲಿ ಮಾಡಬೇಕು, ಟಿಚಿಂಗ್ ಮಾಡ್ಬೇಕಂದೆ. ಹೊಸ ಬಟ್ಟೆ ಹೋಗೋದು ಹಾಕಿದ್ನಿ, ಮತ್ತೆ ತೊಳ್ಬಿಟ್ಟು ರೀ. ಮತ್ತು ಅವ್ನು ಹಿಂಡಿ ಸಜ್ಜೆ ಕೊನೆಯಾಕೆ ಬರ್ತೀನಿ. ಸಜ್ಜೆ ಕೊನೆಯಾಕಿದಂದ್ರೆ ಸೇರಿ ಆಗುತ್ತೆ, ಅದು ಮಳೆ ಬಂದ್ರು ತೊಯ್ಯಲ್ಲ, ಚಳಿ ಬಂದು ತೊಯ್ಯಲ್ಲ. ಪುಟ್ಟಕ್ಕಾರು ಮಧ್ಯವಾದ ಸೇಲ್ ಬಾ ಅಂತಂತ ಸೇಲ್ ನೋಡಕ್ಕೆ ಹೋಗ್ಯಾರ ಅವರು. ಏನು ತೊಗೊಂಬರ್ತಾರೆ ಗೊತ್ತಿಲ್ಲ ಸೇಲ್ನಾಗ. ನೋಡೋದು ಏನಂತ ಹೇಳ್ತೀನಿ ನಿಮ್ಗೆ. ಏನು ಅಂತ ಸೇಲ್ ಬಂದ ಗೊತ್ತಿಲ್ಲ ರೀ. ನಾನು ಒಂದು ಹೋಗ್ಬೇಕು ಸೇಲ್, ಮಧ್ಯವಾದ ಸೇಲ ಹೋಗ್ತೀನಿ. ದೊಡ್ಡ ಸೇಲ್ ಬಂದೈತೆ ಮುದ್ದಾಕ್ರಿ, ಎಲ್ಲರೂ ಹೊಂಟಾರೆ ಸೇಲಿಗೆ. ನಾನು ಇವತ್ತು ನಾವು ಗೊತ್ತಾಗೈತೆ ನೋಡೋಣ್ರಿ. ನಾನು ಹೋಗ್ತೀನಿ ನಾಳೆಗೆ, ನಾಡ್ದಾರ ನಾಳೆಗೆ ಆಯ್ತಾರ ಶನಿವಾರ. ಇವತ್ತು ಹೋಗಿ ಬರ್ತಿತ್ತು ರೀ. ನೋಡೋಣ ಹೆಂಗೆ ಗೊತ್ತಿಲ್ಲ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮ್ಗೆ. ಮಾದ್ಲಿ ಮಾಡಕ್ಕೆ ಸಿಗ್ತೀನಿ ರೀ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ನೇಹಿತರೆ, ಮಾದ್ಲಿ ಮಾಡೋಕೆ 2 ರೊಟ್ಟಿ ಅದಷ್ಟು ಇಟ್ಟು ಮಾಡಿಬಿಟ್ಟು ನೋಡಿ. ಒಂದಿಷ್ಟು ಮತ್ತು ಹಿರಿಯರಿಗೆ ಇಟ್ಟು ಕೊಡಬೇಕಲ್ಲ, ದೇವ್ರಿಗೆ ಎಡಿ ಮತ್ತು ಉಣ್ಣಾಕ 1 ಪಾಕೆಟ್ ಹಾಲು ತರಬೇಕು. ಈಗ ಶ್ರಾವಣ ನೋಡಿ ಎಷ್ಟು ಕಿತಾಪತಿ ಮಾಡಕತ್ತ ನೋಡಿ ಸ್ನೇಹಿತರಲ್ಲಿ. ಭಾಳ ಆಗುತ್ತೆ, ಸ್ವಲ್ಪ ಆಗುತ್ತೆ. ಮಿಕ್ಸರ್ಗೆ ಹಾಕ್ಬೇಕ್ರಿ ಇದನ್ನು. ಕರೆಂಟ್ ಬಂದವ್ರು ಇವಾಗ 2 ಗಂಟೆ ಆಯ್ತು ನೀವು ಟೈಮ್. ನಾನು ತೊಗೊಂಬ ಮಿಕ್ಸರ್ನ ಹಾಕ್ಕೊಡ್ತೀನಿ, ಮುರಿದು ಸಣ್ಣ ಮುರಿಬೇಕು, ಅವು ಅಲ್ಲಿಗೆ ಹಾಲು ಮುರಿತಾವೆ. ಬನ್ನಿ ಸ್ನೇಹಿತರೆ, ಮಾದ್ಲಿ ಮಿಕ್ಸರ್ಗೆ ಹಾಕ್ತೀವಿ. ಮಿಕ್ಸರ್ಗೆ ಹಾಕಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದು ಮಿಕ್ಸರ್ಗೆ ಹಾಕಿದ 1 ತಾಸು ಆರ್ಬೇಕ್ರಿ. ಆರಿಂದ್ರೆ ಬೆಲ್ಲ ಕುಡಿಸಿ ಇನ್ನೂ ಚೆನ್ನಾಗಿರುತ್ತೆ ಮಾದ್ಲಿ, ಮಸ್ತಾಗುತ್ತೆ ನೋಡಿ. ನಾ ಕಲ್ಲಿಬೇಳೆ ಹಾಕಿ ಬಿಸ್ಕೊಂಬಂದೇನು ರೀ. ಮತ್ತು ಇಲ್ಲಿ ಏನು ಹಾಕಿ ತೋರಿಸ್ತೀನಿ ಮಾದ್ಲಿ ಬೆಲ್ಲ ಮಿಕ್ಸ್ ಮಾಡಾಗ. ಇದು ಮಿಕ್ಸರ್ಗೆ ಹಾಕಿ ಸಣ್ಣ ರುಬ್ಕೊಂಬರ್ತೀವಿ ರೀ. ಹಾಯ್ ಮಾಡ್ರಿ ಇಬ್ರು. ಮಾತಾಡ್ತ ಏನಕ್ಕ ನಿಮ್ಮ ಚಾನಲ್ ಹೆಸರು? ಸರಿ, ಚಾನಲ್ಗೆ ಸಪೋರ್ಟ್ ಮಾಡಿರಿ. ನಮ್ಮ ಸಬ್ಸ್ಕ್ರೈಬರ್ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಸ್ಟಾರ್ಟರ್ಗಳಿಗೆ ಎಲ್ಲರಿಗೂ ಸಪೋರ್ಟ್ ಮಾಡಿರಿ.
ದೀಪಾ ಅಕ್ಕನ ಮನಸ್ಸು ಎಂಥ ನೋಡಿ ಸ್ನೇಹಿತರೆ. ನನ್ನ ಸಬ್ಸ್ಕ್ರೈಬರ್ ಎಲ್ಲ ಸ್ಟಾರ್ಟರ್ಗಳಿಗೆ ಸಪೋರ್ಟ್ ಮಾಡಿ. ಯಾಕಂದ್ರೆ ಸ್ಟಾರ್ಟರ್ಗಳಂದ್ರೆ ಇಂಗ್ಲೀಷ್ನಾಗ ಹೇಳಿದ್ರು ಅವರು. ಹಂಗಂದ್ರೆ ಹೊಸದಾಗಿ ಯೂಟ್ಯೂಬ್ ಮಾಡ್ತಾರಲ್ಲ ಎಲ್ಲರಿಗೂ ಸಪೋರ್ಟ್ ಮಾಡ್ರಿ ಅಂತೇಳಿ ಭಾಳ ಖುಷಿ ಆಯಿತು. ಒಳ್ಳೆ ಮನಸ್ಸು ಐತಲ್ಲ ಸ್ನೇಹಿತರೆ, ಒಳ್ಳೇದಾಗುತ್ತೆ ನೋಡಿ ಸ್ನೇಹಿತರೆ. ಇದೇ ದವಾಖಾನ್ಯಾಗ ಅವ್ರು ನಾರ್ಮಲ್ ಡೆಲಿವರಿ ಆಗೈತೆ ನೋಡಿ. ನಾನು ಮಾತ್ರ ಭಾಳ ಖುಷಿ ಆಗ್ಬಿಟ್ಟೈತೆ ಅವ್ರು ನಾರ್ಮಲ್ ಡೆಲಿವರಿ ಆಗಿದ್ದು. ಯಾಕಂದ್ರೆ ಇವಾಗ ಬರೀ ಸಿಜರಿಂಗ್ ಆತಾವು. ಎಂಥೋ ದೇವ್ರು ಒಳ್ಳೇದು ಮಾಡಿ ಸ್ನೇಹಿತರೆ. ಅವ್ರು ಲಕ್ಕಿ ಗರ್ಲ್ ನೋಡಿ ನೀ ಬಂದು ಬುಕ್ ಆಡ್ಕೊಂಡು ಕುಂತಿ. ನಾನು ಆಟಿ ಒಲೆ ಬಿಟ್ಟು ಕುಂತಿದ್ದೆ ವಿಡಿಯೋ ಮಾಡ್ಬೇಕಂತೇಳಿ. ಕರೆಂಟ್ ಬಂದೇ ಬಿಟ್ಟವಲ್ಲ. ಹಾಂ ಯಾಕೆ ಹಂಗ್ಯಾಕದ ಯಾರು ಅಕ್ಕಿ ಅಂದ್ರೆ ಒದಿಕ್ ಬೋತಾವು. ಹೌದಾ? ಅದು ಆಶಿಗೆ ಯಾರು ಆಶೆ ಹೋಗಿ ಬಂದಾರಲ್ಲಿ ಅಡ್ಡು ಯಾರು ಮುಕ್ಕೊಯ್ದ್ರಲ್ಲಿ? ಕರೆ ಹೇಳು. ಯಾರು ಮುಕ್ಕೊಯ್ದ್ರು? ಮತ್ತು ನಿಮ್ಮ ಅಕ್ಕ ಹಂಗೆ ಹಸ್ತಾಳ? ಯಾರ ಏನೋ ಬರ್ರ ಚಲೋ ಆತಲ್ಲ. ಹಾಂ ಚಂದ ಹೇಳಪ್ಪ. ಯಾರ್ದು? ಪುಟ್ಟ ಕೆಲಿವ ಶಿಬಾಮ ಮಾಡ್ಕೋತಿ? ಯಾಕ? ಏನು ಮಾಡಾಕತಿ? ಊಟ ಹಾಲು ಮುಂಜಾನೆ ಕುಡಿದು ಕಲೆ ಮಾಡಿದಿ. ಈಗ ಚಜ್ಕ ಉಣ್ಬಾರಿ. ಚಜ್ಕ ಯಾವ್ದವ ಮಮ್ಮ? ಇಲ್ಲಿ ನೋಡಿ ಸ್ನೇಹಿತರೆ, ಇಂಥ ಬುಕ್ಕ ತಂದು ತುಂಬಿಟ್ಟಾರ ಇಟ್ಟು ಬುಕ್ಕ. ಮತ್ತು ಅಲ್ಲಿ ಕೈ ಹಾಕ್ತಾರೆ ನೋಡಿ. ಯಾರೋ ಹುಟ್ಟು ಬುಕ್ಕ ಸಾಲಿಕಲ್ಲ ಹೇಳಿರ್ತಿ ಅಪ್ಪ. ಬರೀ ಮೊದಲು ಹೋಮ್ವರ್ಕ್ ಕೊಟ್ರ ಅಕ್ಕಿನೇ ಕೊಳ್ಯಾಡ್ತಾ ಬರ್ಯಾಕ. ಈಕಿ ಸಾಲಕ್ಕೆ ಭಾಳ ಹೋಮ್ವರ್ಕ್ ಕೊಟ್ಟಾರಿ. ಇದು ಇಲ್ಲಿ ವಾಟ್ಸಪ್ ಹಾಕ್ಯಾರಲ್ಲ ಹೋಮ್ವರ್ಕ್ ಕೊಟ್ಟು ಮತ್ತು ಹೋಮ್ವರ್ಕ್ ಹಾಕ್ಯಾರ ವಾಟ್ಸಪ್ಪಿಗೆ. ಮಾಡಿಸ್ಬೇಕು ಸ್ನೇಹಿತರೆ. ಮಾಡಿಸ್ಬೇಕಂದ್ರೆ ಇನ್ನೂ ಸ್ವಲ್ಪ ಇದು ಟೀಚಿಂಗ್ ಐತಿ. ಇದು ಮುಗಿಸ್ಬಿಡ್ತೀನಿ. ಮುಗಿಸಿ ಅವ್ರನ್ನ ಹೋಮ್ವರ್ಕ ಮಾಡಿಸ್ಬೇಕು. ಮತ್ತು ಮಾದ್ಲಿ ಎಲ್ಲ ರೆಡಿ ಮಾಡಿಟ್ಟಿನಿ. ಬೆಲ್ಲ ಕುಡಿಸ್ಬೇಕು. ಮತ್ತು ಬೆಲ್ಲ ಕುಡ್ಸಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ. ಊಟ ಮಾಡಕತ್ತ ನೋಡಿ ಸ್ನೇಹಿತರೆ. ಈ ಅಂಗಿ ಹೊಲಿಬೇಕಂತ ನಿನ್ನೆ ಹೊಲಿದೆ, ಇವತ್ತು ಮುಗಿತೈತೆ ನೋಡಿ. ಯಾಕಂದ್ರೆ ಕರೆಂಟೇ ಪ್ರಾಬ್ಲಮ್ ಆಗಿದೆ ಸ್ನೇಹಿತರೆ. ಕರೆಂಟ್ ಇಷ್ಟು ಜೀವ ತಿಂತಾವ ಅಷ್ಟು ಜೀವ ತಿಂತಾವ ನೋಡಿ. ನಾ ಕರೆಂಟಿ ಮಿಷನ್ಲೆ ಹೊಲಿಯಾಕತ್ತಿದ್ನಲ್ಲ, ಹಿಂಗಾಗಿ ಭಾಳ ಸೌಂಡ್ ಬರ್ತಾ ಕರೆಂಟಿಂದ ಅಂತೇಳಿ ವಯಸ್ಸವರು ಕೊಡಾಕತ್ತು ನೋಡಿ. ನಾ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಸ್ನೇಹಿತರೆ. ಬಟ್ಟೆ ಒಬ್ಬರು ಸಿಸ್ಟರು ಕಮೆಂಟ್ ಹಾಕಿದ್ರಿ, ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರಿ. ಅಕ್ಕ ನಾವು ಬಟ್ಟೆ ವ್ಯಾಪಾರ ಮಾಡ್ತೀವಿ, ಬಟ್ಟೆ ಕಸ್ಟಮರ್ನ ಹೆಂಗೆ ಹಚ್ಕೋಬೇಕು ಹೆಂಗಿಲ್ಲ ಅಂತ. ಅದು ನಿಮ್ಮ ಮಾತಿನ ಮ್ಯಾಗ ನಿಮ್ಮ ಇದ್ರ ಮ್ಯಾಗ ಹೋಗುತ್ತೆ ಸ್ನೇಹಿತರೆ. ಬಟ್ಟೆ ಕಸ್ಟಮರ್ನ ಆದಷ್ಟು ಬಟ್ಟೆ ಕಸ್ಟಮರ್ ಮೇಂಟೈನ್ ಮಾಡೋದು ಭಾಳ ಕಷ್ಟ ಇದೆ ನೋಡಿ. ಅವ್ರದ್ದು ಏನೋ ತಪ್ಪು ಇರಲಿಕ್ಕೂ ನಮ್ಮದೇ ತಪ್ಪಂತ ಒಪ್ಕೊಳ್ಳೇಬೇಕು. ಹಂಗಂದ್ರೆ ನಮ್ಮದು ಸ್ವಲ್ಪ ಏನೋ ಇದು ಆಗುತ್ತೆ ಸ್ನೇಹಿತರೆ. ಅವ್ರ ನಮ್ಮದೇ ತಪ್ಪು ಇಟ್ಕೊಂಡು ಅವ್ರ ಮ್ಯಾಗನೇ ರೇಗಾಡೋದು, ಅವ್ರ ಮ್ಯಾಗನೇ ಒಂದು ಥರ ಮಾತಾಡೋದು, ಅವ್ರಿಗೆ ನಾವೇ ಏನಾರು ಅನ್ನೋದು ಮಾಡಿದ್ರೆ ಅದು ಯಾವತ್ತು ದೇವ್ರನ್ನ ಮೆಚ್ಚಲ್ಲ. ನಮಗೂ ಯೋಗ್ಯ ಅಲ್ಲ. ಅದು ನಮ್ಮ ನಿಯತ್ತಿತ್ತ ನಮ್ಮ ಸರಿ ಅನ್ಸಿದ್ದು ನಾವು ಮಾಡಬೇಕು. ಏನೇ ಇರಲಿ ಸ್ನೇಹಿತರೆ, ಉಗುರಿ ಹೋಗೋದು ಕೊಲಿ ಹೋಗಬಾರ್ದು ನೋಡಿ. ಇವತ್ತಾದರೂ ನಿಮ್ಗೆ ಎಲ್ಲರಿಗೂ ನೋಡಿದವ್ರಿಗೆ ಅರ್ಥ ಆಗೈತೆ ಅಂತ ಅನ್ಕೋತೀನಿ ನಾನು ಹೇಳೋ ವಿಷಯ. ಆದರೆ ಅವ್ರ ಹೆಸರು ಅವರೆಲ್ಲ ಹೇಳೋದಾಗಲ್ಲ ಸ್ನೇಹಿತರೆ. ಇಲ್ಲೇ ನಮ್ಮಲ್ಲೇ ಆಗಿದ್ದಿದ್ದು. ವಿಡಿಯೋದಲ್ಲಿ ನೋಡ್ತಿರ್ಬೇಕು ನೀವು. ಎಲ್ಲ ಒಂದೊಂದು ಕಡೆ ಆಗಿರ್ತಾವೆ. ನಮ್ಮಲ್ಲೇ ಆಗಿದ್ದು ಸ್ನೇಹಿತರೆ. ಬಟ್ಟೆ ಕೊಟ್ಟು ಡ್ಯಾಮೇಜ್ ಆದರೆ ವಾಪಸ್ ನಾವು ತೊಗೊಳ್ಳೇಬೇಕು. ಅದು ನಮ್ಮ ಕರ್ತವ್ಯ. ಬಟ್ಟೆ ಕಸ್ಟಮರನ್ನ ಹಂಗಾಯ್ತು ಹಿಂಗಾಯ್ತು, ನೀ ಅದು ಆಯಿತು ಇದಾಯಿತು, ನೀನು ಅಮೌಂಟ್ ಕೊಡಲ್ಲ, ಅಷ್ಟು ಮುರ್ಕೋತೀನಿ ಇಷ್ಟು ಮುರ್ಕೋತೀನಿ ಅನ್ನೋ ತಪ್ಪು. ನಮಗೆ ಒಳ್ಳೆ ತೊಗೊಂಡು ಒಳ್ಳೆ ಅಂಗಡಿ ವಾಪಸ್ ಮಾಡಬೇಕು ಸ್ನೇಹಿತರೆ. ಇಲ್ಲ ಅವ್ರ ಮ್ಯಾಗ ದರ್ಬಾರ್ ತೋರ್ಸೋದು ಅಲ್ಲ ಅದು ದಗದ ಅಂತ ಅನ್ಕೋತೀನಿ ನಾನು. ಏನೋ ನೋಡಿ ಸ್ನೇಹಿತರೆ, ನನಗೆ ತಿಳಿದಿದ್ದು ನಾನು ಹೇಳಕತ್ತೀನಿ. ನಿಮಗೇನಾದರೂ ಇದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯ? ಈಗ ಡ್ಯಾಮೇಜ್ ಬರೋದು ಉಂಟು, ಹೋಗೋದುಂಟು. ಊರಿಗೆ ಹೋಗ್ತಿರ್ತೈತೆ, ಪಲ್ಲಿಗೆ ಹೋಗಂಗೆ ನಾ ಮಾತಾಡಿದ್ರೆ ಕಸ್ಟಮರಿಗೆ ಭಾಳ ಬೇಜಾರಾಗಿಬಿಡ್ತಾರೆ. ಕಸ್ಟಮರನ್ನು ಅವರು ಅಮೌಂಟ್ ಕೊಟ್ಟಿರ್ತಾರಲ್ಲ, ಅವ್ರದ್ದು ಆರಾಮಲ್ಲ. ನಾ ಈ ಥರ ಅಂತೀನಿ ರೀ. ಆದರೆ ಎಲ್ಲ ನನ್ನಂಗೆ ಅನ್ನಲ್ಲ ಅಂತ ನಾನು ಅನ್ಕೋತೀನಿ ರೀ. ಇವತ್ತಿನ ಘಟನೆ ಇವತ್ತಿಂದ ಸಂದರ್ಭ ನೋಡ್ರೆ ಎಲ್ಲರೂ ನಮ್ಮ ಒಂದೇ ಥರ 5 ಮಂದಿ ಇರ್ತಾರೆ ಅಂತಾರೆ ಸಾಧ್ಯ ಇಲ್ಲ. ಭಾವನೆನೇ ಬೇರೆ ಇರ್ತಾವೆ. ಅವ್ರದ್ದು ಇದನ್ನೇ ಬೇರೆ ಇರ್ತೈತೆ. ನಮ್ಮದೇ ಒಂಥರ ಭಾವನೆ ಬೇರೆ ಇರ್ತಿ ಸ್ನೇಹಿತರೆ. ಅವ್ರದ್ದೇ ಒಂಥರ ಭಾವನೆ ಬೇರೆ
ಇರುತ್ತೆ ನೋಡಿ. ನಾನು ಏನೋ ಇರಲಿ ಕಸ್ಟಮರ್ ಸಾಲ್ವ್ ಮಾಡ್ಕೊಡ್ತೀನಿ ಹೊರತಾಗಿ ಅವ್ರ ಮ್ಯಾಗ ದರ್ಪ ತೋರಿಸಲ್ಲ ಸ್ನೇಹಿತರೆ. ನಮ್ಮ ಸೊಕ್ಕು, ನಮ್ಮ ದಿಮಾಕ, ನಮ್ಮ ಅಹಂಕಾರ ನಮ್ಮನ್ನೇ ತಿಂತೈತೆ ರೀ, ಮತ್ತು ಇನ್ನೊಬ್ರು ತಿನ್ನಲ್ಲ, ನಮ್ಮನ್ನೇ ತಿಂತೈತೆ. ನಾವು ಎಷ್ಟು ಸೊಕ್ಕು ದಿಮಾಕ ಅಹಂಕಾರ ಎಲ್ಲ ಇರ್ತೀವಿ ಅಷ್ಟು ನಮಗೆ ಒಳ್ಳೆಯದು ನೋಡಿ. ಅಂಗಿ ಮುಗೀತು, ಇವಾಗ ಟೈಮು 5:30 ಆಗಿರ್ಬೇಕು ರೀ. ಇದು ಸ್ಟಿಚ್ ಮುಗೀತು ನೋಡಿ. ಇನ್ನೂ ಒಂದು ಅಂಗಿ 2 ಜಂಪರ್ ಹೊಲ್ಕೊಡ್ಬೇಕು. ಇಸ್ತ್ರಿ ಮಾಡಿ ಚೆನ್ನಾಗಿರುತ್ತೆ. ಅಮೌಂಟ್ ಹೆಚ್ಚಿಗೆ ಕೊಡಾರ್ಕ ನಾ ಇಸ್ತ್ರಿ ಪಸ್ತ್ರಿ ಏನು ಮಾಡಲ್ರಿ. ಬ್ಲೇಡ್ ಮುಂದೆ ಕೈ ಇಟ್ಟು ಶ್ರಾವಣಿ ವಿಡಿಯೋ ಮಾಡಕತ್ತಾರ. ಲೈಟ್ನ್ಯಾಗ ಕೈ ಇಡ್ತಾಳ. ಸದಾ ಮಾದಲಿಗೆ ಬೆಲ್ಲ ಕುಡಿಸಿ ಸಂಜೆ ಕಸ ಹೊರಗಿನ ಕಸ ಒಳಗಿನ ಕಸ ಗುಡಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ. ಮತ್ತು ಇನ್ನೊಂದು ವಿಷಯ ನೋಡಿ, ಏನೋ ಉಗುರಿ ಹೋಗೋದು ಕೊಲ್ಲಿಗೆ ಓದ್ತೈತೆ ನೋಡಿ ಸ್ನೇಹಿತರೆ. ಉಗುರಿ ಓದ್ತಿರ್ತದೆ, ಅದು ಕೊಲ್ಲಿಗೆ ಹೋಗಕ್ಕೆ ಮಾಡ್ಕೋಬಾರ್ದು. ಇವತ್ತು ಇಲ್ಲಿ ಒಂದು ಎಕ್ಸಾಂಪಲ್ ರೀ, ನೀವು ಎಲ್ಲ ಕೇಳ್ತೀರ ಅಂತ ಅನ್ಕೋತೀನಿ. ಇವತ್ತು ನಾನು ಸೀರೆ ಶೇರ್ ಮಾಡ್ತೀನಿ, ನೀವು ಕಸ್ಟಮರು ತೊಗೋತಿರ್ತೀವಿ. ಇವಾಗ ಡ್ಯಾಮೇಜ್ ಸೀರೆ ಬಂತಂದ್ರೆ ನೀವು ವಾಪಸ್ ಕಳಿಸ್ಬೋದು, ನಾವು ನಿಮ್ಗೆ ಅಮೌಂಟ್ ಹಾಕ್ಬೋದು. ಅದು ಬಿಟ್ಟು ಇದು ಪೊಲೀಸ್ ಸ್ಟೇಷನ್ನು ಅದು ಇದು ಅಂತಂದ್ರೆ ಅದು ಮರ್ಯಾದಿರಲ್ಲ ಸ್ನೇಹಿತರೆ. ನಾನು ಹಂಗೆ ಒಂದೆರಡು ವಿಡಿಯೋ ವಿಡಿಯೋದಲ್ಲಿ ಬಂದಿದ್ದ ವಿಷಯ ಇದು. ಅದು ಯಾರು ಏನಂತ ನಾನು ಹೇಳೋಕ್ಕಾಗಲ್ಲ, ಯಾಕಂದ್ರೆ ನೀವು ನೋಡಿರ್ತೀರಿ, ನೋಡಿದವರು ಕಮೆಂಟ್ ಹಾಕಿ ಅದರ ತಪ್ಪು ಒಪ್ಪು ಯಾರ್ದಂತ ನೀವೇ ತಿಳಿಸಿ ಸ್ನೇಹಿತರೆ. ಆದರೆ ನಾನು ಬಟ್ಟೆ ಮಾರ್ತೀನಲ್ಲ, ನಾನು ಆನ್ಲೈನ್ ಶಾಪಿಂಗ್ ಮಾಡ್ತೀನಿ, ಮತ್ತು ನೀವು ತೊಗೊತಿರ್ತೀರಿ. ಈ ಥರ ನಾವು ಕಸ್ಟಮರ್ನ ನಾವು ಮೇಂಟೈನ್ ಮಾಡೋದು ಹೆಂಗಂತ ನಾವು ತಿಳ್ಕೋಬೇಕು. ಕಸ್ಟಮರ್ ಮೇಲೆ ದರ್ಪ ತೋರಿಸೋದು ಸರಿ ಅಲ್ಲ ಸ್ನೇಹಿತರೆ. ಇದು ಕಸ್ಟಮರೇ ತಪ್ಪಿದ್ರು ನಮ್ಮದೇ ತಪ್ಪು ಅಂತ ನಾವು ಒಪ್ಕೋಬೇಕು ರೀ. ನಮ್ಗೆ ಕಸ್ಟಮರ್ ಬೇಕು, ನಮ್ಮ ಬಟ್ಟೆ ಬಿಸ್ನೆಸ್ಸಿಗೆ ಕಸ್ಟಮರ್ ಬೇಕಾದ್ರೆ ಕಸ್ಟಮರೇ ನಮ್ಮ ಪಾಲಿನ ದೇವ್ರಂತ ನಾವು ನಡೆದೀವಿ ಸ್ನೇಹಿತರೆ. ಇಲ್ಲಾದ್ರೂ ಹಾಗೆ ನಮ್ಮ ಕಸ್ಟಮರ್ ತಪ್ಪಿದ್ರು ನಾವು ಟೀಚಿಂಗ್ ಆಯಿತು, ಬಟ್ಟೆ ವ್ಯಾಪಾರ ಆಯಿತು, ಕಸ್ಟಮರ್ ತಪ್ಪಿಲ್ರಿ, ನಂದೇ ತಪ್ಪನ್ನು ನಾವು ಒಪ್ಕೊಂಡ್ಬಿಡ್ತೀನಿ ರೀ. ಯಾಕಂದ್ರೆ ಏನೋ ಅವ್ರ ಮಿಸ್ಟೇಕ್ ಇತ್ತಂದ್ರೆ ಹಿಂಗೆ ಆಯ್ತವ, ನಿಮ್ಮದು ಹಿಂಗೆ ಮಿಸ್ಟೇಕ್ ಐತೆ, ನಮ್ಮದು ತಪ್ಪೈತೆ, ನಿಮ್ಮದು ತಪ್ಪೈತೆ, ಸರಿ ಮಾಡಿಕೊಡ್ತೀನಿ. ಈಗ ಒಂದೇ ಮಾತು ಮಾತಾಡ್ಬೇಕು. 12 ಕೆಲಸಕ್ಕೆ ಬರಲಾರ್ದು ಮಾತಾಡಿ ಟೇಷನ್ ತನಕ ಹೋಗಿ ಮರ ಚಲೋ ಅನ್ಸುತ್ತೆ. ಉಗುರಿ ಹೋಗೋದು ಕೊಲ್ಲಿಗೆ ಹೋತಂತ ಇರೋ ಶಾಸ್ತ್ರ ಮಾಡಿದ್ದು ಸುಳ್ಳಲ್ಲ ನೋಡಿ. ಇದೇ ವಿಷಯಕ್ಕೆ ಶಾಸ್ತ್ರ ಮಾಡ್ಯಾರ ಅಂತ ಅನ್ಕೋತೀನಿ. ಬನ್ನಿ ಸ್ನೇಹಿತರೆ, ಮಾದಲಿ ಮಾಡೋಣ. ಮಾದಲಿ ಬೆಲ್ಲ ಖುಷಿ, ಕಸ ಖುಷಿ ಎಲ್ಲ ನೋಡಿ ಸ್ನೇಹಿತರೆ. ಮಾದಲಿ ಮಾಡ್ಬೇಕನ್ನೋರಾಗನ ಪುಟ್ಟಕ್ಕರು ಸೇಲ್ ಬಂದೈತೆ, ಮುದ್ದೆ ಒಳಗೆ ಒಂದು ಸೇಲ್ ಅಂತ ಹೇಳಿದ್ನಲ್ಲ, ಆ ಸೇಲಿಗೆ ಹೋಗಿದ್ರಿ. ಏನೇನು ತಂದಾರಂತ ನೋಡೋಣ ಬನ್ನಿ ಸ್ನೇಹಿತರೆ. ಇವು ಜಗ್ ತಂದಾರ ನೋಡಿ. ಶ್ರಾವಣಿ ನಮ್ಗಿಂತ ಅವಸರ ಮಾಡಿ ಮ್ಯಾಗ ಹತ್ತಾಳ್ರಿ. ಈ ಜಗ್ ನೋಡಿ 160 ರೂಪಾಯಿ ಅಂತ 2 ಜಗ್ ಅಂತ. ಈ ಪುಟ್ಟಕ್ಕ ಒಂದು, ಇನ್ನೊಬ್ಬ ಕವಿ ಒಂದು, 2 ತಂದಾರ ನೋಡಿ. ಇನ್ನೊಂದು ಕೆಂಪ್ ಐತೆ ಸ್ನೇಹಿತರೆ, ಅಲ್ಲೊಂದು ಐತೆ ನಾವು ಕಾಣ್ತಿರ್ಬೇಕು. 2 ಜಗ್ಗು ರವರ್ ಕುಂತಾರೆ. ಪುಟ್ಟಕ್ಕ ರವರು, ಇನ್ನೊಬ್ಬ ಕವಿ ಓದ್ತಾರಲ್ಲ, ಇವು ಕ್ಲಿಪ್ ಅಂತ ನೋಡಿ. ಇವು ಭಾಳ ಇಷ್ಟ ಅದ ಸ್ನೇಹಿತರೆ ಕ್ಲಿಪ್ಪು. ಇವು ಮಳೆಗಾಲ ದಿನಕ್ಕೆ ಹಾರ್ಯಾರು ಬೀಳ್ತಾವೆ. 160 ರೂಪಾಯಿ ಅಂತ. ಎಷ್ಟು ತಗೊಂಡು ಕ್ಲಿಪ್ ಅದಾವು. ಮತ್ತು ಇದು ಡಬ್ಬಿನೂ ಕೊಟ್ಟಾರಿ ಹಾಕಿಡಾಕ. ಸೂಪರ್ ಅಲ್ಲ ಸ್ನೇಹಿತರೆ. ಟೊಮೊಟೊ ಬೇಕಾ 160 ರೂಪಾಯಿ ನಾವು ರೂಮ್ ಅಂತೈತ್ರಿ ನಂದು. ಅಷ್ಟಿಟ್ಟು ಅಮೌಂಟ್ ಎಲ್ಲಿ ತರ್ಬೇಕು ರೀ? ಅಷ್ಟು ರೊಕ್ಕ ನನಗೆ ಜೀವನದಾಗ ಎಷ್ಟು ಕಷ್ಟ ಆಯ್ತು ಅನ್ನೋದು ಗೊತ್ತು. ರೂಪಾಯಿಗೆ ಲೆಕ್ಕ ಹಾಕಿ ಮಾಡಿದ್ರೇ ಇಲ್ಲಿ ಬಂದೆ ಸ್ನೇಹಿತರೆ. ಮತ್ತು ಇಲ್ಲಿಕ್ಕಾದ್ರೆ ಈ ಅವಿನೂ ಹೋಗಿದ್ಲು ಈಚೆ ಕಡೆ, ಪುಟ್ಟಕ್ಕ ಅವಿ ಹೋಗಿದ್ರಿ. ಇವು ಒಂದು 12 ಕಪ್ಪಿಗೆ 160 ಅಂತ ನೋಡಿ. 12 ಕಪ್ಪಿಗೆ 160 ಆದ್ರೆ ಸೇಲ್ ನಾನು ಓದ್ತೀನಿ ಸ್ನೇಹಿತರೆ. ಮುದ್ದೆ ಒಳಗೆ ಹೋದ ನೋಡ್ತೀನಿ ರೀ. ಹೋಗಿದ್ದಾದ್ರೆ ಈ ಸೇಲ್ನಾಗ ಖಂಡಿತ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ನಿಮಗೆ. ನಾನು ಮುದ್ದೆ ಬಳಕ್ಕೆ ಹೋದ್ನಿ ಅಂದ್ರೆ, ಶೇಲಿಗೆ ಹೋದ್ನಿ ಅಂದ್ರೆ ಖಂಡಿತ ವಿಡಿಯೋ ಮಾಡಿ ಶೇರ್ ಮಾಡೇ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಶ್ರವಣ್ ಕುಮಾರ್ ರೆಡಿಯಾಗಿ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ. ಟೈಮು 7 ಗಂಟೆ ಹಾಕ್ಬಂತು. ನಾನು ಮಾದಲಿ ಮಾಡಿ ಹುಟ್ಟು ಮನೆ ಕಸ ಗುಡಿಸಿ, ಒಂದು ಬಾಂಡೆ ತಿಕ್ಕಿ, ಅಂಗಳ ಕಸ ಗುಡಿಸಿ, ನೀರು ಹೊಡೆದು ಅಂಗಳಕ್ಕೆ ಶ್ರಾವಣಿಗೆ ಅಂಗಿ ಹಾಕಿ ರೆಡಿ ಮಾಡೀನಿ ರೀ. ಶ್ರಾವಣಿಗೆ ಇನ್ನೇನು ಪೌಡ್ರ ಕಾಡಿ ಹಚ್ಚಿರ ಫೈನಲ್ಲ ರೆಡಿ ಆಗ್ತಾರೆ ಸ್ನೇಹಿತರೆ. ಹಾಯ್ ಮಾಡಪ್ಪಜ್ಜಿ. ಇನ್ನು ಶ್ರಾವಣಿಗೂ ರೆಡಿ ಮಾಡ್ಬೇಕ್ರಿ. ಶ್ರಾವಣಿಗೆ ಯಾವ ಥರ ಅಂಗಿ ಹಾಕ್ಬೇಕ್ರಿ. ನಾ ಹಾಕಿಲ್ಲಕ್ಕಿ ಅಂಗಿ ಹಾಕಿದ್ರೆ ನೀವಿಬ್ರು ಹೋಗಿ ಬರ್ತೀರಾ? ಅಕ್ಕ ನೀನು ದೇವ್ರಿಗೆ ಹೋಗಿ ಬರ್ತೀರಾ? ಅಕ್ಕ ನೀನು ಹೋಗಿ ಬರ್ತೀರಾ ದೇವ್ರಿಗೆ? ಹಾಂ, ಪುಟ್ಟಕ್ಕೆ ಬೇಕಾ? ಅವ್ರು ಹೋಗಿ ಬಂದ್ರೆ ದೇವ್ರಿಗೆ, ಪುಟ್ಟಕ್ಕ ದೇವ್ರಿಗೆ ಹೋಗಿ ಬಂದರೆ ಪುಟ್ಟಕ್ಕೆ ಬೇಕಾ ಸ್ನೇಹಿತರೆ. ನೋಡಿ ಎಲ್ಲ ಮನೆಯೂ ಕ್ಲೀನ್ ಆಗೈತೆ. ಒಂದು ಬಾಂಡೆ ದವನು ತಿಕ್ಕಿನಿ. ಬಾಂಡೆ ಮಾದಲಿ ಮಾಡಿದ್ರೆ ಇಷ್ಟು ಬಾಂಡೆ ಇದ್ದು ನೋಡಿ. ದೇವ್ರ ಮುಂದೆ ದೀಪನೂ ಐತೆ ಸ್ನೇಹಿತರೆ. ಇವಾಗ ಏನಿಲ್ಲ ನೋಡಿ, ಎಳ್ಳು ಹಿಡಿಬೇಕು. ಮಾದಲಿ ಮಾಡೀನಿ. ಮಾದಲಿ ಮತ್ತು ಒಂದೇ ಮಾದಲಿಂದ ನೋಡಿ, ಏನೂ ಮಾಡಿಲ್ಲ. ಮುಂಜಾನೆ ಸಜ್ಕ ಅನ್ನ ಸಾರು ಮಾಡಿದ್ನಲ್ಲ ಇತ್ತು ರೀ. ಇದು ಅನ್ನ ಸಾಂಬಾರು ಖಾಲಿ ಆಗೈತೆ, ತಂದಿನಂದಿತ್ತು ನೋಡಿ. ಮಾದಲಿ ಮಾಡೀನಿ ಮಸ್ತಾಗ. ಸ್ವಲ್ಪ ಕುಂತಾರೆ ಸ್ನೇಹಿತರೆ. ನನಗೂ ಹಸು ಇಲ್ಲ, ಸ್ವಲ್ಪ ಇದನ್ನ ಸ್ವಲ್ಪ ಉಂಡು ಮಲ್ಕೊಂಬಿಡ್ತೀನಿ ನೋಡಿ. ರೊಟ್ಟಿ ಅದಾವೆ, ಬೇಕಾದ ಮೊಸರು ಐತೆ, ರೊಟ್ಟಿ ಅದಾವೆ, ಚಟ್ನಿ ಐತಿ. ಬೇಕಾದ್ರೆ ರೊಟ್ಟಿ ಮೊಸರು ಉಂಡ್ರಾತು.
ಚೋಡ ಗಿಡ ಅದ ತಿಂದ್ರತ್ತು ಮಾದ್ಲಿ ಮಾಡಿ ನೋಡಿ ಮಸ್ತ್ ಆಗೈತೆ ಮಾದ್ಲಿ ಸ್ನೇಹಿತರೆ. ಎಳ್ಳು ಶೇಂಗಾ ಮತ್ತು ಪುಟಾಣಿ ಮತ್ತು ಇದು ರೀ ಇನ್ನೊಂದು ಏನೋ ಅಂತ ನೋಡಿ ಸ್ನೇಹಿತರೆ ಇದು ಎಳ್ಳು ಶೇಂಗಾ ಕೊಬ್ಬರಿ ಪುಟಾಣಿ 4 ದಿವಸ ಹಾಕಿ ಏಲಕ್ಕಿ 5 ಬೇರೆ ಸತ್ ನಾನು ಹೋಳು ಹೆಂಗೆ ಮಾಡಿ ಅವ್ರನ್ನ ಕಳಿಸ್ಲಿ ಅಂತ ನೋಡ್ತೀನಿ ರೀ. ಶ್ರಾವಣಿ ಹೋಗ್ಬೇಕು ರೆಡಿ ಮಾಡಿ ಅವ್ರನ್ನ ಕಳಿಸ್ಬಿಡ್ತೀನಿ ಸ್ನೇಹಿತರೆ. ಮನ್ಯಾಗ ಎಡೆ ಹಿಡ್ದು ಯಾವ ಅಕ್ಕಿನೇ ಮಾರಿ ತಕ್ಕೊಂಡು ಎಡೆ ಹಿಡ್ದಾಡ್ರಿ, ನಾನು ಮಾರಿ ತಕ್ಕೊಂಡು ಎಡೆ ಮಾಡೀನಿ. ಸದ್ಯ ದೇವ್ರಿಗೆ ಹೋಗಿ ಬರ್ತಾನೆ. ದೇವ್ರಿಗೆ ಹೋಗ್ಬಾರ ಆಮೇಲೆ ಹೋದ್ರೆ ಓದ್ತೀನಿ ಇಲ್ಲಿಕ್ಕಿಲ್ಲ. ಇನ್ನು ಯಾರು ದೊಡ್ಡರು ಹೋಗಲ್ಲಾಗ್ಯಾರ ರೀ. ಈಕಿ ಶ್ರಾವಣಿ ಉಣ್ಣಾಕತ್ತ ಸ್ನೇಹಿತರೆ ಮಾದ್ಲಿ, ಅದಕ್ಕೆ ದೇವ್ರಿಗೆ ಎಡೆ ಕೊಟ್ಬೋಗು ಉಣ್ಣಾಕತ್ತೆ ಅಂತಂದೆ. ಹೊಂಟಾರ ನೋಡಿ ಅವ್ರು ಕಟ್ ಕಳಿಸ್ತೀನಿ. ಇದು ಎಡೆ ಮ್ಯಾಗ ಮುಚ್ಚು ನಾನೇ ಹೇಳಿದೆ ಸ್ನೇಹಿತರೆ. ಚಂದ ಸ್ನೇಹಿತರೆ ಇಂಥ ಎಲ್ಲ ಏನಾರ ಎಲ್ಲಿಗೋ ಹೊಚ್ಕೊಂಡು ಹೋಗೋಕೆ ಮಾಡೋಕೆ ಚಂದಾಗ ತಗೋ. ಶ್ರಾವಣಿ ಆಟ ಆಡ್ತಿಲ್ಲ ಇತ್ತು ಇದು ಅವ್ರಿಗೆ ಹೋಗ ಮತ್ತು ಮೈ ತಿರುಗುತ್ತೇನು ಕಳೆ ಮಾಡಿ. ಶ್ರಾವಣಿ ಇಲ್ಲದನ ಅವ ಸಟ್ಟು ನಿನ್ನ ಹಾಕೊಂಡಿದ್ದ ಸ್ನೇಹಿತರೆ. ಅವ ಸಟ್ಟು ಇವ ಸಟ್ಟು ತಂದಿ ನೋಡಿ ನೈಟ್ ಪ್ಯಾಂಟ್ ಇವು ಅವನ್ನ ಹಾಕೋತಿ ಮಮ್ಮಿ ಅಂದ್ರೆ ಹಾಕೋರವ ಅಂದು ಪ್ಲಾಜೋ ಪ್ಯಾಂಟ್ ಅಂತ ನೋಡಿ. ನಮ್ಗೆ ಏನು ಗೊತ್ತು ನೈಟ್ ಪ್ಯಾಂಟ್ ಅಂದ್ಬಿಡ್ತೀವಿ ನಾವು. ಅವ್ರು ಈಗಿನ ಮಕ್ಳಾಗಾರ ಹುಷಾರು ನೋಡಿ ಸ್ನೇಹಿತರೆ. ನಮ್ಮ ಶ್ರಾವಣಿ ಸಿಕ್ಕಾಪಟ್ಟೆ ಹುಷಾರ ನೋಡಿ. ತಮ್ಮಂಗೆ ಕರ್ಕೊಂಡೋಗಿ ಯಾವ ದೇವ್ರಿಗೆ ಹೋಗಲ್ಲ ಕಾತ್ಲಾಗ ತೊಗೊಬಾರ ಹುಷಾರಾಗ ಎಲ್ಲ ಬಿದ್ದಿರೋಡು ಉದಿನಕಾಯಿ ಹಿಡ್ಕೊ ತಮ್ಮ ಕೇಳ್ಕೊಂಡು ಶ್ರಾವಣಿ ಇಷ್ಟದಾಗ ಕುಂದಲ್ಲ ಹೋಗವು ಕೈ ಆಡ್ಕೊಂಡು ಏನು 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 ಹೇಳು ಕಪ್ಪಿಗೆ ಹಸ್ತಿ ಓ ಬಾಯ್ ಶ್ರಾವಣಿ ಕರ್ಕೊಂಡು ಹೋಗ ಅವ ನ್ಯಾಲ್ ಹೋದಲ್ಲ ಓ ಬಾ ನಾ ಕಾಯ್ಸಿ ಬರ್ತೀನಿ ಬೇಡ ಕಪ್ಪಿಗೆ ಹಂಜಿ ಹಂಗೆ ಮಾವು ಸೇರಿ ಹೋಗು ಕಟ್ ಕಡೆ ನಿನ್ನೆ ಸ್ನೇಹಿತರೆ ರೇಷನ್ ಹಚ್ಚಾರ ಸಾಲಿಗೆ ಹೊಂಟಾವ. ನೀನು ಶುಕ್ರವಾರ ಶ್ರಾವಣಿ ಸಾಲಿಗೆ ಹೊಂಟಾವ ರೇಷನ್ ಹಂಚಾರ ನೋಡಿ. ಅಲ್ಲಿ ಅವಿ ಕಳ್ಸಕ್ಕೆ ಬಂದ ಇನ್ನೊಬ್ಬಕ್ಕೆ ನಮ್ಮ ಶ್ರಾವಣಿ ಗೂಡ್ ಸ್ಕೂಲಿಗೆ ಹಚ್ಚಾಳ. ಅವಿ ಕಳ್ಸಕ್ಕೆ ಬಂದ ಅಕ್ಕ ನಮ್ಮ ಅವ್ಗೆ ಗೊತ್ತಾಗಲ್ಲ ರೇಷನ್ ಹಂಚಿದ್ದು ಮನ್ಯಾಗ ಇರ್ತಾಳೆ ಆಕೆ ಏನೂ ಗೊತ್ತಿರಲ್ಲ ಮೌಗೆ ಫೋನ್ ಹಚ್ಚಿ ಹೇಳಕ್ಕ ಅಂತ ಅಂದಾಳ. ಮತ್ತು ಅವಿ ಫೋನ್ ಹಚ್ಚಿಲ್ಲ ಸ್ನೇಹಿತರೆ. ಅಕ್ಕ ಹಿಂಗೆ ರೇಷನ್ ಹಂಚಾರ ನೋಡು ಶ್ರಾವಣಿ ಫೋನ್ ಹಚ್ಚು ನಮ್ಮ ಮಮ್ಮಿ ಮನೆ ಬಿಟ್ಟು ಹೊರಗೆ ಬರಲ್ಲ ನಮ್ಮ ಮಮ್ಮಿಗೆ ಗೊತ್ತಾಗಲ್ಲ ರೇಷನ್ ಹಂಚಿದ್ದು ಈ ಕಡೆ ಆಗುತ್ತೆ ಅದು ಮನೆ ಅಂತ ಅಂದ್ಲು. ಹಚ್ಚಿಂದಕ್ಕ ಅಂದ್ಲು ಆಯ್ತು ಬಿಡವ ನನಗೆ ಗೊತ್ತೈತೆ ಅಂದೆ. ಆದರೂ ಶ್ರಾವಣಿ ಸಿಕ್ಕಾಪಟ್ಟೆ ಶಾಣ್ಯಾಕದಾಳ ರೀ. ನಮ್ಮ ಮಮ್ಮಿ ಮನ್ಯಾಗ ಇರ್ತಾಳೆ ನಮ್ಮ ಮಮ್ಮಿಗೆ ಗೊತ್ತಾಗಲ್ಲ ರೇಷನ್ ಬಂದೈತಿ ನಮ್ಮ ಮಮ್ಮಿ ಫೋನ್ ಹಚ್ಬೇಕು ಅನ್ನೋದು ಹೆಂಗೆ ಗೊತ್ತು ನೋಡಿ. ಮತ್ತು ಅದು ಆ ಸ್ನೇಹಿತರೆ ಮೊನ್ನೆ ರಾತ್ರಿ ನಮ್ಮ ಸಬ್ಸ್ಕ್ರೈಬರ್ ಬಂದು ನೋಡಿರಿ ಅವತ್ತು ನಾನು ಬಟ್ಟೆ ಹೋದೆ ಮತ್ತು ಲೇಟ್ ಆಯ್ತು. ಇಲ್ಲಿ ಬಟ್ಟೆ ಲಟ್ಟಿ ಮ್ಯಾಗ ಇಟ್ಟಿದ್ದೆ ಮತ್ತು ಹಾಸಿಗೆ ಹಾಸಿದೆ. ಹಾಸಿಗೆ ಹಾಸ್ಯಾಳ ನಾವು ಇನ್ನೂ ಲೇಟ್ ಆಗೈತೆ ವಿಡಿಯೋ ಮಾಡ್ಕೋತ ಕುಂತೀನಿ. ಲೇಟ್ ಆಗೈತೆ ಮತ್ತು ಉಸು ಹಾಸಿಗೆ ಹಾಸಿ ಬಟ್ಟೆ ಒಣಗಾಕತ್ತಾಳ್ರ ಮಗು ಬಂದು ಯಾವಾಗ ಒಣಗ್ತಾಳೆ ಲೇಟ್ ಆಗೈತೆ ಅಂತೇಳಿ ಹಾಸಿಗೆ ಹಾಸಿ ಅವ್ರ ತಮ್ಮನ ಮನೆಗಿಸಿ ಉಸು ಬಟ್ಟೆ ಮತ್ತು ಇದಕ್ಕೆ ಒಣಗಾಕತ್ತಿದ್ಲು. ಒಂದು 5 ಒಣಗಿದ್ಲು. ನನ್ನ ಮಗಳು ನನಗೆ ಹೆಮ್ಮೆ ಅನಿಸ್ತು. ಅಲ್ಲ ಇಷ್ಟೆಲ್ಲ ನಂಗೆ ಕಷ್ಟ ಅರ್ಥ ಮಾಡ್ಕೊಂಡು ನನ್ನ ಮಗಳು ಕೆಲಸ ಮಾಡ್ತಾಳ ಅಂತ ಒಂಥರ ಖುಷಿ ಆಯಿತು. ಆದ್ರೆ ಶ್ರಾವಣ ಕುಮಾರ್ ಅಷ್ಟು ಓಡಾಡದನ್ರಿ. ಆದ್ರೆ ಶ್ರಾವಣಿ ಭಾಳ ಸೂಕ್ಷ್ಮಿ ಅಷ್ಟೇ ಇದಾಳ, ಶಾನ್ಯಾಕನ ಅಷ್ಟೇ ಅದ ಸ್ನೇಹಿತರೆ. ಸದ್ ತಮ್ಮ ಕರ್ಕೊಂಡು ದೇವ್ರಿಗೆ ಹೇಳ ನೋಡಿ ಸ್ನೇಹಿತರೆ. ನಾನು ಹೋಗೋದಾದ್ರೆ ಓದ್ತೀನಿ ದೇವ್ರಿಗೆ. ಬನ್ನಿ ಮತ್ತೆ ಸಿಗೋಣ ಲಾಗ್ ಕಂಟಿನ್ಯೂ. ಸ್ನೇಹಿತರೆ ಇವತ್ತು ಯಾಕೋ ನಾನು ಅಲ್ಲೇ ದೇವ್ರಿಗೆ ಹೋಗಲೇ ಇಲ್ಲ. ಹೋದ ವರ್ಷ ಹೋಗಿದ್ದೆ ಯಾಕೋ ನನಗೆ ಇವತ್ತು ಮನಸ್ಸೇ ಸರಿ ಇಲ್ಲ. ಯಾಕೆ ಏನು ಅಂತ ನಾಳೆ ಹೇಳ್ತೀನಿ. ಎಂಥ ಜನ ಅದ ನೋಡಿ ಸ್ನೇಹಿತರೆ. ಜನ ಸರಿ ಇಲ್ಲ ಸ್ನೇಹಿತರೆ. ಇವಾಗ ಇಂಥ ಜನಗಳ ಮಧ್ಯೆ ಬದುಕೋದು ಕಷ್ಟ ಇದೆ ನೋಡಿ. ಜನಗಳು ಎಷ್ಟು ನಮಗೆ ಒಂದು ಮಾತಾಡ್ತಾರಲ್ಲ, ನಾವು ಹೆಂಗಿದ್ರು ನಮಗೊಂದು ಮಾತಾಡ್ತಾರೆ. ಯಾಕೆ ಅನ್ನಲ್ಲಕ್ಕ ಸ್ನೇಹಿತರೆ. ಇದ್ರ ಬಗ್ಗೆ ನಾಳೆ ಹೇಳ್ತೀನಿ. ನನಗಷ್ಟು 7 ಮೂಡ್ನ್ಯಾಗೂ ನಾನು ಇಲ್ಲ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ. ಗುಡ್ ನೈಟ್.